ಇನ್ನು ವಿಮಾನದ ಪತನದಲ್ಲಿ ವೈದ್ಯ ಪ್ರತೀಕ್ ಕುಟುಂಬ ಸಾವು. ಪ್ರತೀಕ್ ನಿಧನದಿಂದ ಆಘಾತಗೊಂಡ ಸ್ನೇಹಿತ ಡಾಕ್ಟರ್ ಪ್ರಶಾಂತ್. ಕೆಲ ತಿಂಗಳ ಹಿಂದಷ್ಟೇ ಸ್ನೇಹಿತ ಪ್ರಶಾಂತ್ಗೆ ಕರೆ ಮಾಡಿದ್ರಂತೆ ಪ್ರತೀಕ್. ಬೆಳಗಾವಿಯಲ್ಲಿ ವೈದ್ಯಕೀಯ ವ್ಯಾಸಂಗವನ್ನ ಮಾಡಿದ್ರು ಪ್ರತೀಕ್ ಅನ್ನೋದು ಗೊತ್ತಾಗ್ತಾ ಇದೆ. ವಿಮಾನ ಪತನದಲ್ಲಿ ವೈದ್ಯ ಪ್ರತೀಕ್ ಕುಟುಂಬ ಸಾವನ್ನಪ್ಪಿರುವಂಥದ್ದು. ಪ್ರತೀಕ್ ನಿಧನದಿಂದ ಸ್ನೇಹಿತ ಡಾಕ್ಟರ್ ಪ್ರಶಾಂತ್ ಆಘಾತಕ್ಕೊಳಗಾಗಿದ್ದಾರೆ. ಇಬ್ಬರು ಕೂಡ ಕಾಲೇಜ್ ಮೇಟ್ಸ್. ನಿನ್ನೆ ಅಹಮದಾಬಾದ್ನಲ್ಲಿ ಆಗಿದ್ದ ವಿಮಾನ ದುರಂತದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಬ್ಯಾಚ್ಮೇಟು, ನನ್ನ ಕ್ಲಾಸ್ಮೇಟು ಡಾಕ್ಟರ್ ಪ್ರತೀಕ್ ಜೋಶಿ ಮತ್ತು ಅವರು ವೈಫ್ ಡಾಕ್ಟರ್ ಕೋಮಿ ಜೋಶಿ, ಅವರಿಬ್ಬರೂ ವಿತ್ ಫ್ಯಾಮಿಲಿ 3 ಮಕ್ಕಳ ಜೋಡಿ ವಿತ್ ಅವ್ರ ಪೇರೆಂಟ್ಸು ಎಲ್ಲರೂ ಅಲ್ಲಿ ವಿಮಾನ ದುರಂತದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಪ್ರತೀಕ್ ನಂದು 5 ವರ್ಷ ಕ್ಲಾಸ್ಮೇಟ್, MBBS ಬ್ಯಾಚ್ಮೇಟು. 2000 to 2005 JNMC ಇಲ್ಲಿ ಬೆಳಗಾಂನಲ್ಲಿ ನನ್ನ MBBS ಬ್ಯಾಚ್ಮೇಟ್ ಇದ್ದ. ವೆರಿ ನೈಸ್ ಫೆಲೋ, ಜೈಮ್ ಫೆಲೋ, ತುಂಬ ಭಾಳ ಚೆನ್ನಾಗೇ ಇದ್ದ, ವೆರಿ ಹಾರ್ಟ್ಲಿ. ಸೊ ಸಡನ್ಲಿ ಹಿಂಗೆ ಹೋಗಿದ್ದಕ್ಕೆ ಇಟ್ಸ್ ನಮ್ಮದೆಲ್ಲ ಬ್ಯಾಚ್ಮೇಟಿಗೆ ನಮಗೆಲ್ಲ ಸಿಕ್ಕಾಪಟ್ಟೆ ನೋವಾಗಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು 2025 ಇಯರ್ಸ್ ಇದ್ದೀಗ ಸೆಪ್ಟೆಂಬರ್ ತಿಂಗಳಲ್ಲಿ ರಿನ್ಯೂನ್ ಮಾಡ್ತಾಯಿದ್ದೀವಿ 25 ವರ್ಷದ್ದು. ಸೊ ಎಲ್ಲರೂ ನಮ್ಮದು 150 ಬ್ಯಾಚ್ ಎಲ್ಲರೂ ಬರಲಿಕ್ಕೆ ಆಲ್ಮೋಸ್ಟ್ ರೆಡಿ ಆಗ್ತಾಯಿದ್ರು. ಸೊ ಪ್ರತೀಕ್ನು ಆಲ್ಮೋಸ್ಟ್ ಬರ್ತಾಯಿದ್ದ. ಸೊ ಆಲ್ಮೋಸ್ಟ್ ನಾವು ಬರೋ ಇದ್ದ ಆಲ್ಮೋಸ್ಟ್ 20 ಇಯರ್ಸ್ ಆದಮೇಲೆ ಕರೆಕ್ಟ್ 2005ನಲ್ಲಿ ಮೀಟಾಗಿ ಸಪ್ರೇಟ್ ಆಗಿದ್ದು ನಾವು 2005ರಲ್ಲಿ. ಈಗ 2025ರಲ್ಲಿ ಕರೆಕ್ಟ್ ಆಫ್ಟರ್ 20 ಇಯರ್ಸ್ ಮತ್ತು ಭೇಟಿಯಾಗೋದು ಎಲ್ಲರದ್ದು ಪ್ಲ್ಯಾನ್ ಇತ್ತು. ಬಟ್ ಸಡನ್ಲಿ ನಿನ್ನೆಯಿಂದ ಎಲ್ಲರೂ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ತುಂಬ ನಮ್ಮ ನೋವಲ್ಲಿದ್ದೀವಿ. ಸರ್, ಈಗ ಅವರು 5 ವರ್ಷದಿಂದ ಲಂಡನ್ನಲ್ಲಿ ವಾಸ ಮಾಡಿ, ಹೌದು 5 ವರ್ಷದಿಂದ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ರು. ಈಗ ಅವ್ರ ಮನೆ ಸೊ ಹಂಗೆ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಅವ್ರದ್ದು ಕುಟುಂಬ ಅವ್ರದ್ದು ಆಲ್ರೆಡಿ ಈಗ 5 ವರ್ಷ ಆಗಿತ್ತು ಪ್ರತೀಕ್ ಹೋಗಿ 5 ವರ್ಷ UK ನಲ್ಲಿ ಲಂಡನ್ನಲ್ಲಿ. ವೈಫು ಈಗ ಅವರು ಉದಯಪುರ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಇಲ್ಲಿ ರಿಸೈನ್ ಮಾಡಿದ್ರು, ಜಸ್ಟ್ 4 ದಿನ ಹಿಂದೆ ರಿಸೈನ್ ಮಾಡಿದವರು. ಅವರು ರಿಸೈನ್ ಮಾಡಿ ಸೆಟ್ಲ್ ಆಗ್ಬೇಕಂತೆ ವಿತ್ ಎಲ್ಲ ಮಕ್ಕಳ ಜೋಡಿ ಪ್ಲೇನ್ನಲ್ಲಿ ಪ್ರಯಾಣಿಸ್ತಿದ್ರು. ಲಂಡನ್ನಲ್ಲಿ ಸೆಟ್ಲ್ ಆಗ್ಬೇಕಂತ, ಅದೇ ಸ್ಟಡಿ, ಅದು ಅಲ್ಲೇ ಸ್ಟಡಿ ಮಾಡ್ಬೇಕಂತ ಹೋಗ್ತಾಯಿದ್ರು. ಇಡೀ ಫ್ಯಾಮಿಲಿ ಅಲ್ಲಿ ಸೆಟ್ಲ್ ಆಗ್ಬೇಕಂತ ಕನಸು ಕಂಡಿದ್ರು. ಎಲ್ಲ ಮೋಸ್ಟ್ಲಿ ಮನೇನೂ ತೊಗೊಂಡಿದ್ದ ಅಂತ ಎಲ್ಲ ಕೇಳಿ ಬಂತು. ಅಲ್ಲಿ ಲಂಡನ್ನಲ್ಲಿ ಮನೇನೂ ತೊಗೊಂಡಿದ್ದ, ಎಲ್ಲ ಸೆಟ್ಲ್ ಆಗ್ಬೇಕಂತ. ಬಟ್ ಅನ್ಫಾರ್ಚುನೇಟ್ಲಿ ವೆರಿ ಟ್ರಾಜಿಕ್. ಅದು ಆ ಮಕ್ಕಳಲ್ಲಿ ಹಂಗೆ ಮಕ್ಕಳದು ಅದು ಮುಖ ಫೋಟೋ ನೋಡಿದ್ರಂತೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯೂಶ್ವಲಿ ಇಲ್ಲ ಭಾಳ ನಾನು 57 ನಂಬರ್, ಒಂದು 58 ಅಂದರೆ 5 ವರ್ಷ ಎಲ್ಲ ಬ್ಯಾಚ್ಮೇಟು, ನಾವು ಟೇಬಲ್ ಮೇಟು, ನಮ್ಮ ಆ್ಯನಾಟಮಿ ಡಿಸೆಕ್ಷನ್ ಹಾಲ್ ಇರಲಿ, ಕ್ಲಿನಿಕಲ್ಸ್ ಇರಲಿ, ಎಲ್ಲ ಕೂಡಿ ಓದಿದ್ದೆ. ಎಲ್ಲ ಇತ್ತು, ಅವನದೂ ಇತ್ತು ಅಲ್ಲಿ. ಮೋಸ್ಟ್ಲಿ ಅಲ್ಲಿ ರಾಜಸ್ಥಾನಲ್ಲೂ ಅಲ್ಲಿ ವರ್ಕ್ ಮಾಡಿದ ನಾವು. ರಾಜಸ್ಥಾನಲ್ಲಿ ವರ್ಕ್ ಮಾಡಿ ಮತ್ತು ಹೈಯರ್ ಸ್ಟಡೀಸ್ ಸಲುವಾಗಿ ಮತ್ತು ಅಲ್ಲಿ ರೇಡಿಯಾಲಜಿ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿದ್ದ. ಸೊ ಒಂದು ಡಾಕ್ಟರ್ ಅಂತರೂ ಇದಾಗಿದ್ದಾರೆ. ಅದಕ್ಕಿಂತ ಒಂದು ವೆರಿ ಕ್ಲೋಸ್ ಸ್ನೇಹಿತ. ನಷ್ಟ ಅದರಲ್ಲಿ ಇನ್ನೂ ಎಷ್ಟು ಜನ ಬೇರೆನೋ ಇನ್ನೂ ಎಷ್ಟು ಜನ ಇದ್ದರು. ಬಟ್ ಹೀಗೆ ಆಗಬಾರ್ದು ಆ್ಯಕ್ಚುಲಿ. ವಿಮಾನ ಏರೋಪ್ಲೇನ್ದು ಸೇಫ್ಟಿ ಪ್ರಯಾರಿಟೀಸ್ ಎಲ್ಲ ಇದು ಮಾಡ್ಕೋಬೇಕಾಗ್ತದೆ. ಸೇಫ್ಟಿ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಗೌರ್ಮೆಂಟ್ ಅದೆಲ್ಲ ಹೌದು ಎಲ್ಲ ಹೆಚ್ಚೆತ್ತು. ಎಲ್ಲರೂ 250-300 ಜನ ಎಕ್ಸ್ಪೈರ್ ಆದಂಗೆ ಹಿಂಗೆ ಆದರೆ ಅದು ನನ್ನ ಹಾಸ್ಟೆಲಲ್ಲೂ ನಾನು ಓದಿ ಪಾಸ್ ಆಗಿದ್ದು ಹಾಸ್ಟೆಲ್. ಅದು ಈಗೇನಾದ್ರು ಬಿಲ್ಡಿಂಗ್, ಈಗ BJ ಮೆಡಿಕಲ್ ಕಾಲೇಜೇನು ಅದ್ರ ಮೇಲೆ ಬಿದ್ದಿದ್ದೆ, ಅಲ್ಲಿಂದೇ ಪಾಸ್ ಆಗಿದ್ದು ನಾನು MD. ಅದೊಂದು ಅಲ್ಲಿ ಪಾಸ್ ಆಗಿದ್ದು ಅಂದರೆ ನಮ್ಮದು ಎಕ್ಸಾಮ್ಸ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಅದನ್ನು ಹಾರ್ಟ್ ಬ್ರೇಕಿಂಗೆ. ಎಲ್ಲ ಹಾಸ್ಟೆಲ್ ಮೇಲೆ ಬಿದ್ದಿದೆ ಆ್ಯಕ್ಚುಲಿ. ಇದ್ರ ಮೇಲೆ ಅಲ್ಲೇ ಹಾಸ್ಟೆಲ್ ಪಾಪ ಊಟ ಮಾಡ್ತಾಯಿದ್ರು ಎಲ್ಲ ಹುಡುಗರೆಲ್ಲ ಇಂಟರ್ನ್ಸ್, ಅವರಲ್ಲೂ ಸ್ವಲ್ಪ ಜನ ಎಕ್ಸ್ಪೈರ್ ಆಗಿದ್ದಾರೆ ಪಾಪ. ಸೊ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಭಾಳ ಹರ್ಟ್ ಆಯಿತು ಭಾಳ. ಸೊ ಅವರು ಎಲ್ಲ ಡಿಯರ್ ನಮಗೂ ಇರಲಿ, ಅವ್ರ ಕ್ಲೋಸ್ ಫ್ಯಾಮಿಲಿ ಎಲ್ಲರಿಗೂ ಸ್ವಲ್ಪ ದೇವರು ಧೈರ್ಯತೆ ಇರಲಿ ಅಂತ. ನಿನ್ನೆ ನೈಟ್ ನಿದ್ದೆನೇ ಆಗಿಲ್ಲ ನಮಗೆ. ಎಲ್ಲ ನೈಟೆಲ್ಲ ನೆನೆಸ್ಕೊಂಡು ನಮಗೂ ನಿದ್ದೆ ಆಗಿಲ್ಲ, ಲಿಟ್ರಲಿ ನಿದ್ದೆ ಆಗಿಲ್ಲ. ಸೊ ಎಲ್ಲರಿಗೂ ಧೈರ್ಯ ತರಲಿ ಅಂತ ನಮ್ಮ ಆಸೆ. ಬಟ್ ಹೀಗೆ ಮುಂದೆ ಆಗಬಾರ್ದು ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ಸ್ವಲ್ಪ